ಪರಪ್ಪನಗರದಲ್ಲಿ ರಾಜ್ಯಾತಿಥ್ಯವನ್ನ ಪಡೆದುಕೊಂಡಿರುವಂತಹ ವಿಚಾರ ಇತ್ತಲ್ಲ, ಈಗ ಪೊಲೀಸರು ಮತ್ತೆ ದರ್ಶನ್ ಅವರ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆಯಂತೆ. ಮತ್ತೆ ದರ್ಶನ್ ವಿಚಾರಣೆ ಮಾಡೋಕೆ ಈಗ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಬಳ್ಳಾರಿ ಜೈಲಿಗೆ ತೆರಳಿ ವಿಚಾರಣೆ ನಡೆಸಲು ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕೋರ್ಟ್ ಅನುಮತಿಯನ್ನ ಪಡೆದು ಬಳ್ಳಾರಿ ಜೈಲಿನಲ್ಲಿ ವಿಚಾರಣೆಯನ್ನ ಮಾಡಲಿದ್ದಾರೆ. ದರ್ಶನ್ಗೆ ಪರಪ್ಪನಗರ ಜೈಲಲ್ಲಿ ರಾಜ್ಯಾತಿಥ್ಯ ಪ್ರಕರಣ ಏನಿದೆ, ಮತ್ತೆ ದರ್ಶನ್ ವಿಚಾರಣೆ ಮಾಡೋಕೆ ಈಗ ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರೆ. ಬಳ್ಳಾರಿ ಜೈಲಿಗೆ ತೆರಳಿ ವಿಚಾರಣೆ ನಡೆಸೋಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕೋರ್ಟ್ ಅನುಮತಿಯನ್ನ ಪಡೆದು ಬಳ್ಳಾರಿ ಜೈಲಿನಲ್ಲಿ ವಿಚಾರಣೆಯನ್ನ ಮಾಡಲಿದ್ದಾರೆ. ಯಾಕೆ ಈಗ ಆಲ್ರೆಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಹಂತಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ರಲ್ಲ, ಮತ್ತೇನು ವಿಚಾರಣೆ? ಇದೆಲ್ಲ ಪ್ರಶ್ನೆಗಳು ಎದ್ದೇಳುತ್ತೆ. ಕಾರಣ ಮೊನ್ನೆ ಸಡನ್ ರೈಡ್ ಅನ್ನ ಪೊಲೀಸರು ಮಾಡಿದ್ರು. ಆ ಸಂದರ್ಭದಲ್ಲಿ ಹಲವು ಕಡೆಗಳಲ್ಲಿ ಮೊಬೈಲ್ಗಳು ಯಾವುದೋ ವಾಟರ್ ಪೈಪ್ಲೈನ್ ಅಲ್ಲಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಸುತ್ತಿ, ಈ ಹಾಲಿನ ಕವರ್ ಬರುತ್ತೆ ಅಲ್ವಾ, ಅದರಲ್ಲಿ ಸುತ್ತಿ ಎಲ್ಲ ಮೊಬೈಲ್ಗಳನ್ನು ಇಟ್ಟಿದ್ರು. ಒಂದು 15 ಮೊಬೈಲ್ ಸಿಕ್ಕಿತ್ತು. ರಾಜ್ಯಾತಿಥ್ಯಕ್ಕೆ ಸಂಬಂಧಿಸಿದ ಕೆಲ ಸಾಕ್ಷ್ಯವನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ. ಸಾಕ್ಷ್ಯಗಳನ್ನ ಮುಂದಿಟ್ಟು ಮತ್ತೆ ವಿಚಾರಣೆ ಮಾಡಲು ನಿರ್ಧಾರವನ್ನ ಮಾಡಿದ್ದಾರೆ. ಶೀಘ್ರವೇ ವಿಚಾರಣೆಗೆ ತಯಾರಿ ನಡೆಸಿದ್ದಾರೆ ಆಗ್ನೇಯ ವಿಭಾಗದ ಪೊಲೀಸರು. ರಾಜ್ಯಾತಿಥ್ಯ ಸಂಬಂಧ ಹಿಂದೆಯೇ ದರ್ಶನ್ ವಿಚಾರಣೆಯನ್ನ ಪೊಲೀಸರು ನಡೆಸಿದ್ರು. ಪರಪ್ಪನಗರ ಜೈಲಿನಲ್ಲಿ ವಿಚಾರಣೆ ನಡೆಸಿ ಹೇಳಿಕೆಯನ್ನ ಪೊಲೀಸರು ಪಡೆದಿದ್ರು. ಇದೀಗ ಪ್ರಕರಣಕ್ಕೆ ಸಂಬಂಧಿಸಿದ ಕೆಲ ಸಾಕ್ಷ್ಯಗಳನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಆ ವಿಚಾರದಲ್ಲಿ ಈಗ ಮತ್ತೊಂದಿಷ್ಟು ವಿಚಾರಣೆಯನ್ನ ಮಾಡಿ ಮತ್ತೊಂದಿಷ್ಟು ಹೇಳಿಕೆಗಳನ್ನ ಕೂಡ ಪಡ್ಕೊಳ್ತಾರೆ. ಇಂಥ ಸಾಕ್ಷ್ಯಗಳ ಬಗ್ಗೆ ನಿಮ್ಮ ಹೇಳಿಕೆ ಏನು ಅನ್ನುವಂಥದ್ದನ್ನು ಕೇಳುತ್ತಾರೆ. ಅಲ್ಲಿ ಸಿಕ್ಕಿರುವಂಥ ಸಾಕ್ಷ್ಯಗಳ ಆಧಾರದ ಮೇಲೆ ವಿಚಾರಣೆಯನ್ನ ಮಾಡಿಸಿ ಆ ವಿಚಾರಣೆಗೆ ಅನುಗುಣವಾಗಿ ಅದನ್ನು ಕೂಡ ದಾಖಲು ಮಾಡಿಕೊಂಡು ಅದನ್ನು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕಾಗತ್ತೆ ಅಲ್ವಾ. ಹಾಗಾಗಿ ಈಗ ಪೊಲೀಸರು ಆ ನಿಟ್ಟಿನಲ್ಲಿ ಈಗ ಮುಂದಾಗಿದ್ದಾರೆ. ಆಗ್ನೇಯ ವಿಭಾಗದ ಪೊಲೀಸರು ಶೀಘ್ರವೇ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ನಟ ದರ್ಶನ್ ಅವರನ್ನು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂಥ ನಟ ದರ್ಶನ್ ಅವರನ್ನು.